ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಬ್ರಿಟನ್ ಭೂತದ ಭಯದ ನಡುವೆ ಹೇಗಿತ್ತು ಮೊದಲ ದಿನದ ಪಾಠ? ರಾಜ್ಯ ರಾಜಧಾನಿಗೆ ಶಾಕ್ ಕೊಟ್ಟಿದ್ದು ಹೇಗೆ? ರೂಪಾಂತರಿ ಕೊರೋನಾ. ನ್ಯೂ ಇಯರ್ ದಿನವೇ ಕೊರೋನಾ ವಿರುದ್ಧದ ಲಸಿಕೆ ಬಳಕೆಗೆ ಒಪ್ಪಿಗೆ. ಕೋವಿಶೀಲ್ಡ್ ವ್ಯಾಕ್ಸಿನ್ ಬೆಲೆ ಎಷ್ಟು? ಲಸಿಕೆಯ ವಿಶೇಷತೆಗಳು ಏನು? ಇದೆಲ್ಲವನ್ನು ನೋಡೋಣ. ಕೊರೋನಾ ಭಯದ ನಡುವೆ ಹೇಗಿತ್ತು ಮೊದಲ ದಿನದ ಪಾಠ? TV9ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಎಲ್ಲಿ? ಶಾಲಾ ಕಾಲೇಜು ಆರಂಭದ ದಿನವೇ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ. ಸ್ಕೂಲ್ ಶುರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಇಂದಿನಿಂದ ಶಾಲಾ ಕಾಲೇಜುಗಳು ಆರಂಭವಾಗಿದೆ. ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಹಾಗೂ 6, 7, 8, 9ನೇ ತರಗತಿಗಳಿಗೆ ವಿದ್ಯಾಗಮ ಶುರುವಾಗಿದೆ. ಶಾಲೆ ಕಾಲೇಜಿನ ಕೊಠಡಿಗಳನ್ನು ಸ್ವಚ್ಛಗೊಳಿಸಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ್ದು ಎಲ್ಲಾ ಕ್ಲಾಸ್ ರೂಮ್ಗಳಲ್ಲಿ ಸ್ಯಾನಿಟೈಸೇಷನ್ ಮಾಡಲಾಗಿದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್, ಸ್ಯಾನಿಟೈಸೇಷನ್ಗೆ ವ್ಯವಸ್ಥೆ ಮಾಡಿದ್ದು ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಕೋವಿಡ್ ನಿಯಮ ಪಾಲನೆ ಕಡ್ಡಾಯವಾಗಿದೆ. ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ದಾಸರಳ್ಳಿ ಶಾಸಕ ಆರ್ ಮಂಜುನಾಥ್ ಚಾಕ್ಲೇಟ್ ನೀಡಿ ಸ್ವಾಗತ ಮಾಡಿದರು. ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯಲ್ಲಿರುವ ಶಾಲೆಗೆ ಭೇಟಿ ನೀಡಿದ ಅವರು ಕೋವಿಡ್ ನಿಯಮ ಪಾಲಿಸುವಂತೆ ವಿದ್ಯಾರ್ಥಿಗಳು ಶಾಲಾ ಆಡಳಿತ ಮಂಡಳಿಗೆ ಸೂಚಿಸಿದರು. ಜೊತೆಗೆ ಕೆಲ ವಿದ್ಯಾರ್ಥಿಗಳ ಶುಲ್ಕ ಭರಿಸುವುದಾಗಿ ಶಾಸಕ ಆರ್ ಮಂಜುನಾಥ್ ಭರವಸೆ ಕೊಟ್ಟರು. 10 ತಿಂಗಳ ನಂತರ ಶಾಲೆಗೆ ಬಂದ ಮಕ್ಕಳಿಗೆ ಶಾಲಾ ಆಡಳಿತ ಮಂಡಳಿ ಆರತಿ ಬೆಳಗಿ ಪುಷ್ಪ ವೃಷ್ಟಿಗೈದು ಶಾಲೆಗೆ ಸ್ವಾಗತಿಸಿದರು. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪಟ್ಟಣದ ಖಾಸಗಿ ಶಾಲೆಯ ಸಿಬ್ಬಂದಿ ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ವಿದ್ಯಾಗಮಕ್ಕೆ ಆಗಮಿಸಿದ ಮಕ್ಕಳಿಗೆ ಕೊರೋನಾ ಭಯ ಹೋಗಲಾಡಿಸಿ ಪಾಠ ಮಾಡಲಾಗುತ್ತಿದೆ. ಇಂದಿನಿಂದ ಶಾಲಾ ಕಾಲೇಜು ಆರಂಭವಾಗುತ್ತೆ ಅಂತ ಗೊತ್ತಿದ್ರು ಚಿಕ್ಕಬಳ್ಳಾಪುರ ನಗರದ ಬಿಪಿ ರಸ್ತೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಚ್ಛತೆ ದೂರವಾಗಿತ್ತು. ಶಾಲೆಯನ್ನು ಸ್ವಚ್ಛಗೊಳಿಸದೇ ಇದ್ದಿದ್ದರಿಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಶಾಲೆ ಆವರಣದಲ್ಲಿ ಕಾಯುವಂತಾಗಿತ್ತು. ಈ ಬಗ್ಗೆ ಟಿವಿನಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡ ಚಿಕ್ಕಬಳ್ಳಾಪುರ ಡಿಡಿಪಿಐ ಎಸ್ಟಿ ನಾಗೇಶ್ ತಹಸೀಲ್ದಾರ್ ಕಚೇರಿಯ ಅಧಿಕಾರಿ ಸಿಬ್ಬಂದಿ ದನದ ಕೊಟ್ಟಿಗೆಯಂತಿದ್ದ ಶಾಲೆಗೆ ಭೇಟಿ ನೀಡಿದ್ರು. ಅಲ್ಲದೆ ಪೌರ ಕಾರ್ಮಿಕರ ಮೂಲಕ ಶಾಲೆ ಸ್ವಚ್ಛಗೊಳಿಸೋಕೆ ಸೂಚನೆ ಕೊಟ್ಟರು. ಮಂಡ್ಯದಲ್ಲಿ ಉತ್ಸಾಹದಿಂದ ಶಾಲಾ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳಿಗೆ ಶಾಕ್ ಆದಿತ್ತು. ಶ್ರೀರಂಗಪಟ್ಟಣದ ಕಾಲೇಜಿನಲ್ಲಿ ಕ್ಲಾಸ್ ರೂಮ್ ಇಲ್ಲದೆ ವಿದ್ಯಾರ್ಥಿಗಳಿಗೆ ಹೊರಗೆ ಪಾಠ ಹೇಳಲಾಯಿತು. ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆಗಾಗಿ ಶಾಲಾ ಕೊಠಡಿ ಬಳಕೆ ಮಾಡಲಾಗಿದ್ದು ಮತ ಎಣಿಕೆ ಮುಗಿದ್ರು ಕೊಠಡಿಗಳನ್ನು ಕಾಲೇಜು ಸಿಬ್ಬಂದಿ ಸ್ವಚ್ಛಗೊಳಿಸಿಲ್ಲ. ಮತ ಎಣಿಕೆಗಾಗಿ ಹಾಕಿದ ಪೆಂಡಲ್ ಕೂಡ ತೆಗೆದಿಲ್ಲ. ಹೀಗಾಗಿ ಪೆಂಡಲ್ ಕೆಳಗೆ ಶಾಲಾ ಆವರಣದಲ್ಲಿ ಕೂತು ಮಕ್ಕಳು ಪಾಠ ಕೇಳಿದ್ರು. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶಾಲಾ ಕಾಲೇಜು ಪ್ರಾರಂಭಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ ಅಂತ ಹೇಳಿದ್ರು. ಆದರೆ ಯಾದಗಿರಿಯ ಪರಿಸ್ಥಿತಿ ಸಚಿವರ ಹೇಳಿಕೆಯನ್ನೇ ಪ್ರಶ್ನಿಸುವಂತಿತ್ತು. ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಯಾವುದೇ ರೀತಿ ಸಿದ್ಧತೆ ಮಾಡದೇ ಇದ್ದಿದ್ದರಿಂದ ಕಾಲೇಜಿಗೆ ಬಂದು ಪಿಯು ವಿದ್ಯಾರ್ಥಿಗಳು ವಾಪಸ್ಸಾದ್ರು. ಅಲ್ಲದೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಮತ ಎಣಿಕೆ ಮುಗಿದು 2 ದಿನವಾಗಿದ್ರು ತಾಲೂಕು ಆಡಳಿತ ಇನ್ನೂ ಕಾಲೇಜು ಬಿಟ್ಟು ತೆರಳಿಲ್ಲ. ಹಾಸನದಲ್ಲಿ ತರಗತಿ ಆರಂಭದ ಮೊದಲ ದಿನವೇ ರೂಲ್ಸ್ ಬ್ರೇಕ್ ಮಾಡಲಾಗಿತ್ತು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾಮಾಜಿಕ ಅಂತರ ಮರೆತು ಮಕ್ಕಳಿಗೆ ಪಾಠ ಮಾಡಲಾಯಿತು. ಮಧ್ಯಾಹ್ನದ ಶಿಫ್ಟ್ನ ವಿದ್ಯಾರ್ಥಿಗಳು ಬೆಳಗ್ಗೆ ಬಂದಿದ್ರು. ಹೀಗಾಗಿ ಸಿಇಒ ಭೇಟಿ ವೇಳೆ ಒಂದೇ ಕೊಠಡಿಯಲ್ಲಿ 50ಕ್ಕೂ ಹೆಚ್ಚು ಮಕ್ಕಳನ್ನ ಕೂರಿಸಲಾಯಿತು. ಈ ಬಗ್ಗೆ ಟಿವಿನಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಮುಖ್ಯ ಪ್ರಾಧ್ಯಾಪಕರಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ನೋಟಿಸ್ ಕಳಿಸಿದ್ದಾರೆ. 9 ತಿಂಗಳ ಬಳಿಕ ಶಾಲಾ ಕಾಲೇಜು ತೆರೆಯಲಾಗಿದ್ದು ಮಂಗಳೂರಿನಲ್ಲಿ ಮಕ್ಕಳೇ ಶಾಲೆಯ ಸ್ವಚ್ಛತೆ ಮಾಡಿದ್ರು. ಬಲ್ಮಠದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿದೆ. ಮಧ್ಯಾಹ್ನದವರೆಗೂ ತರಗತಿಯಲ್ಲಿ ಪಾಠ ಕೇಳಿದ ವಿದ್ಯಾರ್ಥಿನಿಯರು ತರಗತಿ ಮುಗಿದ ಬಳಿಕ ಶಾಲಾ ಆಡಳಿತ ಮಂಡಳಿ ಸ್ವಚ್ಛತೆ ಮಾಡದ ಕಾರಣಕ್ಕೆ ಮಕ್ಕಳೇ ಕ್ಲೀನ್ ಮಾಡಿದ್ರು. ನಿರ್ಲಕ್ಷ್ಯ ವಹಿಸಿದ ಶಾಲಾ ಆಡಳಿತ ಮಂಡಳಿ ವಿರುದ್ಧ ತೀವ್ರ ಆಕ್ರೋಶ ಕೇಳಿಬಂದಿದೆ. ದಾವಣಗೆರೆಯಲ್ಲಿ ಕಾಲೇಜು ಆರಂಭದ ದಿನವೇ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ದಾವಣಗೆರೆಯ ಬಾಡಾ ಕ್ರಾಸ್ ಬಳಿಯ ಜೈನ್ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಕೆಲ ಶಿಕ್ಷಕರನ್ನು ತೆಗೆದುಹಾಕಿದೆ. ಹೀಗಾಗಿ ಕಾಲೇಜು ಆಡಳಿತ ಮಂಡಳಿ ನಿರ್ಧಾರ ವಿರೋಧಿಸಿದ ವಿದ್ಯಾರ್ಥಿಗಳು ಧರಣಿ ನಡೆಸಿದ್ರು. ಕೆಲಸದಿಂದ ತೆಗೆದುಹಾಕಿರೋ ಶಿಕ್ಷಕರನ್ನ ಸೇವೆಗೆ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ರು. ಆದರೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಆಡಳಿತ ಮಂಡಳಿ ಕ್ಯಾರೆ ಎಂದಿಲ್ಲ. ಬೆಂಗಳೂರಿನಲ್ಲಿ ಮತ್ತಷ್ಟು ಬ್ರಿಟನ್ ಬಾಂಬ್ ಸ್ಫೋಟಗೊಂಡಿದೆ. ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷರು ಕಿಡಿಕಾರಿದ್ದು ಯಾಕೆ? ಶಾಲಾ ಕಾಲೇಜುಗಳಿಗೆ ನೋಟಿಸ್ ನೀಡೋಕೆ ನಿರ್ಧರಿಸಿದ್ದು ಯಾಕೆ? ಸಚಿವ ಸುರೇಶ್ ಕುಮಾರ್. ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜಧಾನಿಗೆ ರೂಪಾಂತರಿ ಕೊರೋನಾ ವೈರಸ್ ಶಾಕ್ ಕೊಟ್ಟಿದೆ. ದೇಶದಲ್ಲಿ ಮತ್ತೆ 4 ಹೊಸ ಪ್ರಭೇದದ ಸೋಂಕು ಪತ್ತೆಯಾಗಿದ್ದು ಇದರಲ್ಲಿ ಬೆಂಗಳೂರಿನ 3 ಸೇರಿದ್ದಾರೆ. ಕರ್ನಾಟಕ, ದೆಹಲಿಯ ತಲಾ 10 ಸೋಂಕಿತರಲ್ಲಿ, ಮಹಾರಾಷ್ಟ್ರದ 5ರಲ್ಲಿ, ತೆಲಂಗಾಣದ 3 ಮತ್ತು ಪಶ್ಚಿಮ ಬಂಗಾಳದ ಓರ್ವ ಸೋಂಕಿತರಲ್ಲಿ ರೂಪಾಂತರಿ ಕೊರೋನಾ ವೈರಸ್ ಪತ್ತೆಯಾಗಿದೆ. ಈ ಮೂಲಕ ಬೆಂಗಳೂರಿನಲ್ಲಿ ರೂಪಾಂತರಿ ಕೊರೋನಾ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ.
ರಾಜ್ಯದಲ್ಲಿ ಹೊಸ ಪ್ರಭೇದದ ಕೊರೋನಾ ಸೋಂಕಿನ ಪತ್ತೆ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕಿತ್ತು, ಏರ್ಪೋರ್ಟ್ನಲ್ಲೇ ಕೋವಿಡ್ ಟೆಸ್ಟ್ ಮಾಡಿಸಬೇಕಿತ್ತು. ಈ ಕೆಲಸ ಮಾಡೋಕೆ ಇವರಿಗೆ ಏನಾಗ್ತಿತ್ತು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ರೂಪಾಂತರಿ ಕೊರೋನಾ ಪಾಸಿಟಿವ್ ಬಂದಿರುವವರೇ ಜನರ ಆತಂಕಕ್ಕೆ ಕಾರಣವಾಗಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ತಮ್ಮ ಸ್ಥಾನ ಕೈತಪ್ಪುವ ಆತಂಕ ಕಾಡ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜನವರಿ 15ರ ಬಳಿಕ ಹೊಸ ನಾಯಕರು ಬರುವುದಾಗಿ ಬಿಜೆಪಿ ಶಾಸಕರು ಹೇಳ್ತಿದ್ದಾರೆ. ಅಲ್ಲದೆ 2.5 ವರ್ಷ ತಾನೇ ಸಿಎಂ ಅಂತ ಬಿಎಸ್ವೈ ಹೇಳ್ತಿದ್ದಾರೆ. ಹೀಗಾಗಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಬೇರೆ ಅರ್ಥ ಕೊಡುವಂತಾಗಿದೆ. ಸಿಎಂ ಬಿಎಸ್ವೈಗೆ ಭಯ ಕಾಡ್ತಿರೋ ಹಾಗೆ ಕಾಣ್ತಿದೆ. ಅಲ್ಲದೆ ಅವರೇ ಸಿಎಂ, ಹೀಗಿರುವಾಗ ಅವರ್ಯಾಕೆ 2.5 ವರ್ಷ ನಾನೇ ಸಿಎಂ ಅಂತ ಹೇಳಬೇಕು ಅಂತ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಶಾಲಾ ಕಾಲೇಜು ಪ್ರಾರಂಭವಾಗಿದೆ. ಆದರೆ ಕೆಲ ಶಾಲಾ ಕಾಲೇಜುಗಳಲ್ಲಿ ಗೈಡ್ಲೈನ್ಸ್ ಪಾಲಿಸಿಲ್ಲ. ಹೀಗಾಗಿ ಸರ್ಕಾರದ ಮಾರ್ಗಸೂಚಿ ಪಾಲಿಸದ ಶಾಲೆಗಳಿಗೆ ನೋಟಿಸ್ ನೀಡಿ ಉತ್ತರ ಪಡೆಯಲಾಗುವುದು ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಹಳೆ ಪಾಸ್ ಇದ್ರೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇದ್ರೂ ಕೆಲವು ಬಿಎಂಟಿಸಿ ಬಸ್ಗಳಲ್ಲಿ ಮಕ್ಕಳಿಂದ ಹಣ ಪಡೆಯಲಾಗ್ತಿದೆ. ಹೀಗಾಗಿ ಇಂದು ಆಗಿರುವ ಲೋಪ ಸರಿಪಡಿಸಿಕೊಳ್ತೀವಿ ಅಂತ ತಿಳಿಸಿದರು. ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಸಚಿವ ಆಕಾಂಕ್ಷಿಗಳಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ. ನಾಳೆ ನಮ್ಮ ರಾಜ್ಯ ಬಿಜೆಪಿ ಉಸ್ತುವಾರಿ ಬರ್ತಿದ್ದಾರೆ, ಏನ್ ಸುದ್ದಿ ತರ್ತಾರೆ ನೋಡೋಣ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಗ್ತಾ ಉತ್ತರಿಸಿದ್ದಾರೆ. ಹೊಸ ವರ್ಷಕ್ಕೆ ಸಚಿವ ಆಕಾಂಕ್ಷಿಗಳಿಗೆ ಹೊಸ ಸುದ್ದಿ ಇದೆಯಾ ಅನ್ನೋ ಪ್ರಶ್ನೆಗೆ ಸಿಎಂ ಈ ರೀತಿ ಉತ್ತರಿಸಿದ್ದು, ಸಚಿವ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಸಿಎಂ ಮಾತು ಮಹತ್ವ ಪಡೆದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದೆ ಹೊಸ ವರ್ಷಾಚರಣೆ ಮುಕ್ತಾಯವಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಬೆಂಗಳೂರಿನಲ್ಲಿ ಶಾಂತಿಯುತವಾಗಿ ಸಂಭ್ರಮಾಚರಣೆ ನಡೆದಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದರು. 100ಕ್ಕೆ 100ರಷ್ಟು ಕೋವಿಡ್ ನಿಯಮ ಪಾಲನೆಯಾಗಿದ್ದು, ನಗರದಲ್ಲಿ ಪೊಲೀಸ್ ಸಿಬ್ಬಂದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ತಮ್ಮ ಇಲಾಖೆ ಸಿಬ್ಬಂದಿ ಕೆಲಸದ ಬಗ್ಗೆ ಕಮಲ್ ಪಂತ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸ್ಮಾರ್ಟ್ ಸಿಟಿ ಯೋಜನೆ ಶೀಘ್ರ ಪೂರ್ಣಗೊಳಿಸುವುದಕ್ಕೆ ಸೂಚನೆ ನೀಡಿದರು. ಬೆಂಗಳೂರು ಹೊರವಲಯದ ಹೋಟೆಲ್ನಲ್ಲಿ ಸಭೆ ನಡೆದಿದ್ದು, ವಿದ್ಯುತ್ ಸರಬರಾಜು ಕಂಪನಿಗಳು, ನಗರಸಭೆ, ಪಾಲಿಕೆ, ಸಂಚಾರಿ ಪೊಲೀಸರು ಸಮನ್ವಯ ಸಾಧಿಸಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಸಾಕಾರಗೊಳಿಸುವುದಕ್ಕೆ ತುರ್ತು ಕ್ರಮ ವಹಿಸುವಂತೆ ತಿಳಿಸಿದರು. ಅಲ್ಲದೆ ಮುಂದಿನ ಆಯವ್ಯಯಕ್ಕೂ ಬಿಎಸ್ವೈ ಸಿದ್ಧತೆ ಪ್ರಾರಂಭಿಸಿದ್ದು, ವಿವಿಧ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿವಗಂಗೆ ಬೆಟ್ಟದಲ್ಲಿ ಜನಜಾತ್ರೆ ಸೇರಿದೆ. ಹೊಸ ವರ್ಷದ ಪ್ರಯುಕ್ತ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು, ದೈಹಿಕ ಅಂತರ ಮರೆತು ಗುಂಪುಗೂಡಿದ್ದಾರೆ. ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಇಲ್ಲದೆ ಗುಂಪಾಗಿ ನಿಂತಿದ್ದು, ಚಾರಣಿಗರು ಕೂಡ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ವಸಿಷ್ಠ ಸಿಂಹ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಸಿಂಹದ ಮರಿಯನ್ನ ದತ್ತು ಪಡೆದಿದ್ದಾರೆ. ಏಪ್ರಿಲ್ 24ರಂದು ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನವೇ ಸಿಂಹದ ಮರಿ ಜನಿಸಿದ್ದು, ದತ್ತು ಪಡೆದ ಸಿಂಹದ ಮರಿಗೆ ನರಸಿಂಹ ಅಂತ ವಸಿಷ್ಠ ಸಿಂಹ ಹೆಸರಿಟ್ಟಿದ್ದಾರೆ. ಇನ್ನು ದತ್ತು ಪಡೆದ ಪ್ರಯುಕ್ತ ಸಿಂಹದ ಮರಿ ಜೊತೆ ವಸಿಷ್ಠ ಸಿಂಹ ಕೆಲ ಸಮಯ ಕಳೆದರು. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದು ಯಾಕೆ? ನ್ಯೂ ಇಯರ್ ಅಪಘಾತದಲ್ಲಿ ಇಬ್ಬರು ಬಲಿಯಾಗಿದ್ದು ಎಲ್ಲಿ? ಅಣ್ಣಾಮಲೈ ಜೊತೆ ಸೆಲ್ಫಿಗಾಗಿ ಮುಗಿಬಿದ್ದಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದಾವಣಗೆರೆಯಲ್ಲಿ ಕಿಡಿಕಾರಿದ್ದಾರೆ. ಶಾಸಕ ಯತ್ನಾಳ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಯತ್ನಾಳ್ ತಾನೇ ಸಿಎಂ ಎಂಬುದಾಗಿ ತಿಳಿದಿರಬಹುದು, ಆದರೆ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿಯಾಗಿಲ್ಲ. ಅದಕ್ಕೆ ಟವಲ್ ಹಾಕುವುದಕ್ಕೆ ಬರಲ್ಲ. ಉಳಿದ ಅವಧಿಗೂ ಬಿಎಸ್ವೈ ಸಿಎಂ ಅಂತ ಹೇಳಬೇಕು. ಹಾದಿಬೀದಿಯಲ್ಲಿ ಹೇಳಿಕೆ ನೀಡುವುದಕ್ಕೆ ಬ್ರೇಕ್ ಹಾಕಬೇಕು ಅಂತ ಶಾಸಕ ಯತ್ನಾಳ್ ವಿರುದ್ಧ ಶಾಸಕ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹೊನಕಾಟಮಳ್ಳಿಯಲ್ಲಿ ದುಷ್ಕರ್ಮಿಗಳು ಮೆಣಸಿನ ಗಿಡಗಳನ್ನು ಕಡಿದು ಹಾಳು ಮಾಡಿದ್ದಾರೆ. ರೈತ ಕಾಶಿಂ ಅನ್ನೋರ ಜಮೀನಿಗೆ ನುಗ್ಗಿದ ಕಿಡಿಗೇಡಿಗಳು ಫಸಲಿಗೆ ಬಂದಿದ್ದ ಬೆಳೆಯನ್ನ ನಾಶ ಮಾಡಿದ್ದಾರೆ. ದುಷ್ಕರ್ಮಿಗಳು ದ್ವೇಷದಿಂದ ಬೆಳೆ ಹಾಳು ಮಾಡ್ತಿದ್ದಾರೆ ಅಂತ ರೈತ ಕಾಶಿಂ ಆರೋಪಿಸಿದ್ದು, ಈ ಬಗ್ಗೆ ದೇವದುರ್ಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಮಾರನಗೌಡನಹಳ್ಳಿಯಲ್ಲಿ ಕಾಡಾನೆಗಳೆರಡು ಪ್ರತ್ಯಕ್ಷವಾಗಿ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ವು. ರಾಗಿ ಹೊಲದಲ್ಲಿ ಕಾಣಿಸಿಕೊಂಡು ಮನಬಂದಂತೆ ಓಡಾಡಿ ಬೆಳೆಯನ್ನ ಹಾಳು ಮಾಡಿವೆ. ಜಮೀನಿನಲ್ಲಿ ತಿರುಗಾಡಿದ ಬಳಿಕ ಮಂಡ್ಯ ತಾಲೂಕಿನಿಂದ ಮದ್ದೂರು ತಾಲೂಕಿನ ಕಡೆ ಆನೆ ಹೆಜ್ಜೆ ಹಾಕಿವೆ ಅಂತ ಹೇಳಲಾಗಿದೆ. ಆನೆಗಳ ಆಟೋಟೋಪ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಉದ್ಯಮಿ ದಿವಂಗತ ಸಿದ್ಧಾರ್ಥ ಹೆಗಡೆ ಪುತ್ಥಳಿ ಅನಾವರಣ ಮಾಡಲಾಗಿದೆ. ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ಭಾಗಿಯಾಗಿದ್ದರು. ಈ ವೇಳೆ ನಿವೃತ್ತ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಜೊತೆ ಸೆಲ್ಫಿಗೆ ಪೊಲೀಸರು ಮುಗಿಬಿದ್ದಿದ್ರು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಶಾಂತಗಿರಿಯಲ್ಲಿ ಸ್ಥಳೀಯರು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಈ ವೇಳೆ ಸಲಾಕೆ, ಗುದ್ದಲಿ, ಬುಟ್ಟಿ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ಕೆಲಸ ನೀಡ್ತಿಲ್ಲ ಅಂತ ಗ್ರಾಮ ಪಂಚಾಯತಿ ಕಚೇರಿಗೆ ಬಂದ ನೂರಾರು ಜನ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳುವಾಗಿದ್ದ ಹಣ ಚಿನ್ನವನ್ನ ವಾರಸುದಾರರ ಮನೆಗೆ ತಲುಪಿಸಿ ಮೈಸೂರು ಪೊಲೀಸರು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬರೀ 3 ದಿನದಲ್ಲಿ ಕಳುವು ಕೇಸೊಂದನ್ನು ಪೊಲೀಸರು ಭೇದಿಸಿದ್ರು. ಮಂಡ್ಯ, ಲಷ್ಕರ್, ಕೃಷ್ಣರಾಜ, ನರಸಿಂಹರಾಜ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ರು. ಬಂಧಿತರಿಂದ ವಶಕ್ಕೆ ಪಡೆದ 22 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, 3 ಲಕ್ಷ ರೂಪಾಯಿ ನಗದನ್ನ ಡಿಸಿಪಿ ಗೀತಾ ಪ್ರಸನ್ನ ನೇತೃತ್ವದ ತಂಡ ಮಾಲೀಕರಿಗೆ ಒಪ್ಪಿಸಿದೆ. ಚಿನ್ನ, ನಗದನ್ನ ಕಂಡ ಮನೆ ಮಾಲೀಕರೊಬ್ಬರು ಡಿಸಿಪಿಗೆ ಅರಿಶಿನ ಕುಂಕುಮ ಕೊಟ್ಟು ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶದಲ್ಲಿ ರೂಪಾಂತರಿ ಕೊರೋನಾ ಸೋಂಕಿತರ ಸಂಖ್ಯೆ ಎಷ್ಟಕ್ಕೆ ಏರಿಕೆಯಾಗಿದೆ? ನಾಳಿನ ವ್ಯಾಕ್ಸಿನ್ ಡ್ರೈ ರನ್ಗೆ ಹೇಗಿದೆ ಸಿದ್ಧತೆ? ಹೊಸ ವರ್ಷದ ಸಂಭ್ರಮದಲ್ಲಿ ಕೊರೋನಾ ನಿಯಮಗಳನ್ನು ಉಲ್ಲಂಘಿಸಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶದಲ್ಲಿ ರೂಪಾಂತರಿ ಕೊರೋನಾ ವೈರಸ್ ಪೀಡಿತರ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಬ್ರಿಟನ್ನಿಂದ ಭಾರತಕ್ಕೆ ಬಂದ ಪ್ರಯಾಣಿಕರ ಪೈಕಿ ಮತ್ತೆ 4 ಹೊಸ ಪ್ರಭೇದದ ಸೋಂಕು ಕಾಣಿಸಿಕೊಂಡಿದೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದ್ದು, ಎಲ್ಲ 29 ಸೋಂಕಿತರನ್ನು ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ನಾಳೆ ದೇಶದಾದ್ಯಂತ ಕೊರೋನಾ ಲಸಿಕೆ ತಾಲೀಮು ನಡೆಯಲಿದೆ. ಡಿಸೆಂಬರ್ 28, 29ರಂದು ಕೊರೋನಾ ಲಸಿಕೆ ನೀಡುವ ಅಣುಕು ಅಭಿಯಾನ ಆಂಧ್ರಪ್ರದೇಶ, ಅಸ್ಸಾಂ, ಗುಜರಾತ್ ಮತ್ತು ಪಂಜಾಬ್ನಲ್ಲಿ ನಡೆದಿದ್ದು, ಈ ಅಭಿಯಾನ ಯಶಸ್ವಿಯೂ ಆಗಿತ್ತು. ಹೀಗಾಗಿ ನಾಳೆ ದೇಶದಾದ್ಯಂತ ಪರಿಶೀಲನೆ ನಡೆಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ನಾಳೆ ದೇಶದಾದ್ಯಂತ ವ್ಯಾಕ್ಸಿನ್ ಡ್ರೈ ರನ್ ನಡೆಯಲಿದೆ. ರಾಜ್ಯದಲ್ಲೂ ನಾಳೆ ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ನಡೆಯಲಿದೆ. ಬೆಂಗಳೂರಿನ 3 ಕಡೆ ಕೋವಿಡ್ ವ್ಯಾಕ್ಸಿನ್ ವಿತರಣೆ ತಾಲೀಮು ನಡೆಯಲಿದ್ದು, 2 ಗಂಟೆಯಲ್ಲಿ 75 ಜನರಿಗೆ ವ್ಯಾಕ್ಸಿನ್ ನೀಡೋಕೆ ಡೆಮೋ ಮಾಡಲಾಗುತ್ತದೆ. ಪ್ರತಿ ಸೆಂಟರ್ನಲ್ಲಿ 25 ಜನರಿಗೆ ಕೋವಿಡ್ ವ್ಯಾಕ್ಸಿನ್ ನೀಡಲಿದ್ದು, ಕಾಮಾಕ್ಷಿಪಾಳ್ಯ, ವಿದ್ಯಾಪೀಠ, ಆನೇಕಲ್ನಲ್ಲಿ ಹಂಚಿಕೆ ನಡೆಯಲಿದೆ. ವ್ಯಾಕ್ಸಿನ್ ನೀಡುವ ವೈದ್ಯರ ಜೊತೆ 4 ಸಹಾಯಕರು ಇರಲಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯ 2 ಆರೋಗ್ಯ ಕೇಂದ್ರ ಮತ್ತು ಹೊರವಲಯ ವ್ಯಾಪ್ತಿಯ 1 ಕೇಂದ್ರದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ನಡೆಯಲಿದ್ದು, ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ವಿದ್ಯಾಪೀಠದಲ್ಲಿರುವ ಸಾರ್ವಜನಿಕ ಆರೋಗ್ಯ ಕೇಂದ್ರ, ಪಶ್ಚಿಮ ವಲಯದ ಕಾಮಾಕ್ಷಿಪಾಳ್ಯ, ಆನೇಕಲ್ನ ಹರ್ಗಾದೆ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ತಾಲೀಮು ನಡೆಯಲಿದೆ. ಅಲ್ಲದೆ ಜನವರಿ ಅಂತ್ಯ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಲಸಿಕೆ ನೀಡುವ ಕಾರ್ಯ ಆರಂಭವಾಗುವ ಸಾಧ್ಯತೆ ಇದೆ. ಲಸಿಕೆ ನೀಡೋಕೆ ನಗರದಲ್ಲಿ ಒಟ್ಟು 1517 ಆರೋಗ್ಯ ಕೇಂದ್ರಗಳನ್ನು ಗುರುತಿಸಲಾಗಿದೆ ಅಂತ ಹೇಳಿದರು. 2020ರ ಕೊರೋನಾ ಕರಾಳತೆಯನ್ನ ಈ ವರ್ಷ ಮರೆಸುತ್ತೆ ಅಂತ ಟಿವಿ9ಗೆ ತಜ್ಞ ವೈದ್ಯ ಡಾಕ್ಟರ್ ಚಂದ್ರಶೇಖರ್ ಹೇಳಿದ್ರು. ಶಾಲೆ ಆರಂಭಿಸುವುದನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು, ಜೊತೆಗೆ ಅಷ್ಟೇ ಜವಾಬ್ದಾರಿಯಿಂದ ಪರಿಸ್ಥಿತಿ ನಿಭಾಯಿಸಬೇಕು ಅಂತ ವೈದ್ಯ ಚಂದ್ರಶೇಖರ್ ತಿಳಿಸಿದ್ರು. ಅಲ್ಲದೆ ವ್ಯಾಕ್ಸಿನ್ ಡ್ರೈ ರನ್ ಶುರುವಾಗ್ತಿರುವುದು ಖುಷಿಯ ವಿಚಾರ. ನೇರವಾಗಿ ಲಸಿಕೆ ನೀಡುವ ಬದಲು ಡ್ರೈ ರನ್ ಮಾಡಿದ್ರೆ ಒಳ್ಳೆಯದು. ಡ್ರೈ ರನ್ ಮಾಡಿದ್ರೆ ಸಮಸ್ಯೆಗಳನ್ನ ಕಂಡು ಹಿಡಿಬಹುದು. ಅಣುಕು ವಿತರಣೆ ಯಶಸ್ವಿಯಾದರೆ ಕೊರೋನಾ ಆತಂಕ ಸ್ವಲ್ಪ ದೂರವಾಗುತ್ತೆ ಅಂತ ಹೇಳಿದ್ರು. ಚಿತ್ರದುರ್ಗ ಕೋಟೆಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಹೊಸ ವರ್ಷ ಹಿನ್ನೆಲೆಯಲ್ಲಿ ಪ್ರವಾಸಿಗರು ರೂಲ್ಸ್ ಬ್ರೇಕ್ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ನಿಷೇಧಾಜ್ಞೆ ನಡುವೆ ಹೊಸ ವರ್ಷಾಚರಣೆ ಮಾಡಿದ್ದು ಪ್ರವಾಸಿಗರನ್ನ ನಿಯಂತ್ರಿಸೋಕೆ ಸಿಬ್ಬಂದಿ ಪರದಾಡಿದ್ರು. ದೇಶದಲ್ಲಿ ರೂಪಾಂತರಿ ವೈರಸ್ ಕ್ಷಣಕ್ಕೂ ಆತಂಕ ಹೆಚ್ಚಿಸ್ತಾ ಇದೆ. ಈ ಮಧ್ಯೆ ತಮಿಳುನಾಡಿನಲ್ಲಿ ಇಂಗ್ಲೆಂಡ್ನಿಂದ ವಾಪಸ್ ಬಂದ 360 ಜನರು ಇನ್ನೂ ನಾಪತ್ತೆಯಾಗಿದ್ದು ಭೀತಿ ಹೆಚ್ಚಾಗುವಂತೆ ಮಾಡಿದೆ. ನವೆಂಬರ್ 21ರ ಬಳಿಕ ತಮಿಳುನಾಡಿಗೆ 2300 ಜನರು ಬ್ರಿಟನ್ನಿಂದ ವಾಪಸ್ಸಾಗಿದ್ದು 1936 ಜನ ಮಾತ್ರ ಈವರೆಗೂ ಪತ್ತೆಯಾಗಿದ್ದಾರೆ. ಚೆನ್ನೈ ಹಾಗೂ ಚೆಂಗಲ್ಪಟ್ಟುನ 360 ಜನರ ಸುಳಿವು ಇನ್ನೂ ಸಿಕ್ಕಿಲ್ಲ. ಇಡೀ ವಿಶ್ವಕ್ಕೆ ಕೊರೋನಾ ವೈರಸ್ ಹರಡಿದ ಚೀನಾಗೆ ರೂಪಾಂತರಿ ಕೊರೋನಾ ಪ್ರವೇಶಿಸಿದೆ. ಚೀನಾದಲ್ಲಿ ಮೊದಲ ಬ್ರಿಟನ್ ವೈರಸ್ ಕೇಸ್ ಪತ್ತೆಯಾಗಿದ್ದು ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಬ್ರಿಟನ್ನಿಂದ ಚೀನಾಗೆ ವಾಪಸ್ಸಾದ 23 ವರ್ಷದ ವಿದ್ಯಾರ್ಥಿನಿಯಲ್ಲಿ ಹೊಸ ಪ್ರಭೇದದ ಕೊರೋನಾ ಸೋಂಕು ದೃಢಪಟ್ಟಿದೆ. ಡಿಸೆಂಬರ್ 14ರಂದು ಶಾಂಘೈನಲ್ಲಿ ಯುವತಿಗೆ ಕೊರೋನಾ ಕಾಣಿಸಿಕೊಂಡಿತ್ತು. ಇಂದು ರೂಪಾಂತರಗೊಂಡ ಸೋಂಕು ಅಂತ ರಿಪೋರ್ಟ್ನಲ್ಲಿ ಬಂದಿದೆ.
ಫೈಸರ್ ಹಾಗೂ ಬಯೋ ಎನ್ಟೆಕ್ ಕೊರೋನಾ ಲಸಿಕೆಗಳ ತುರ್ತು ಬಳಕೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಅನುಮತಿ ನೀಡಿದೆ. ಕೊರೋನಾ ವೈರಸ್ ಕಾಣಿಸಿಕೊಂಡ ಬಳಿಕ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತುರ್ತು ಬಳಕೆಗೆ ಅನುಮತಿ ಪಡೆದ ಮೊದಲ ಲಸಿಕೆ ಇದಾಗಿದೆ. ಇಂಗ್ಲೆಂಡ್, ಅಮೆರಿಕ, ಕೆನಡಾ ಸೇರಿದಂತೆ ಹಲವು ದೇಶಗಳಲ್ಲಿ ಈಗಾಗಲೇ ಫೈಸರ್ ಲಸಿಕೆ ನೀಡಲಾಗ್ತಿದ್ದು, WHO ತುರ್ತು ಬಳಕೆಗೆ ಅನುಮತಿ ನೀಡಿರೋದ್ರಿಂದ ಬಡ ರಾಷ್ಟ್ರಗಳು ಕೂಡ ಲಸಿಕೆ ಪಡೆಯಬಹುದಾಗಿದೆ. ಭಾರತದಲ್ಲಿ ಬಳಕೆಗೆ ಅನುಮತಿ ಪಡೆದ ಕೋವಿಶೀಲ್ಡ್ನ ವಿಶೇಷತೆಗಳು ಏನೇನು? ಲೈಟ್ ಹೌಸ್ಗೆ ಚಾಲನೆ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದು ಏನು? ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳ್ತಾರಾ ನಟ ರಜನಿಕಾಂತ್? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶವನ್ನೇ ಕಂಗೆಡಿಸಿರೋ ಕೊರೋನಾ ವೈರಸ್ಗೆ ವ್ಯಾಕ್ಸಿನ್ ಸಿಗೋ ದಿನಗಳು ದೂರವೇನಿಲ್ಲ. ನಾಳೆ ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ಮಾಡಲಾಗುತ್ತೆ ಅಂತ ಆರೋಗ್ಯ ಸಚಿವ ಹರ್ಷವರ್ಧನ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಹರ್ಷವರ್ಧನ್, ಮೊದಲಿಗೆ ಆರೋಗ್ಯ ಕಾರ್ಯಕರ್ತರಿಗೆ ಕೋವಿಡ್ ವ್ಯಾಕ್ಸಿನ್ ನೀಡ್ತೇವೆ. ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಆರೋಗ್ಯ ಸಚಿವರು ಹೇಳಿದರು. 2020ರಲ್ಲಿ ದೇಶದಲ್ಲಿ ವೈದ್ಯರು ಹೆಚ್ಚು ಶ್ರಮ ವಹಿಸಿದ್ದಾರೆ ಅಂತ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಪ್ರಾಣದ ಹಂಗು ತೊರೆದು ಆರೋಗ್ಯ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಹಲವು ವಾರಿಯರ್ಸ್ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಕೋವಿಡ್ ಲಸಿಕೆ ಡ್ರೈ ರನ್ ಅಡೆತಡೆ ಇಲ್ಲದೆ ಆಗಬೇಕಿದೆ. ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಹೇಳಿದ್ರು. ಲೈಟ್ ಹೌಸ್ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. 6 ರಾಜ್ಯಗಳಿಗೆ ಹೊಸ ವರ್ಷದ ಕೊಡುಗೆ ನೀಡಿದ ಪ್ರಧಾನಿ ತ್ರಿಪುರಾ, ಜಾರ್ಖಂಡ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ತಮಿಳುನಾಡಿನಲ್ಲಿ ಮನೆಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದಾರೆ. ಈ ಯೋಜನೆಯಡಿ 1040 ಫ್ಲಾಟ್ಗಳನ್ನು ನಿರ್ಮಿಸಿರುವ ಗುರಿ ಹೊಂದಲಾಗಿದ್ದು, ಫಲಾನುಭವಿಗಳಿಗೆ ಈ ಫ್ಲಾಟ್ 4 ಲಕ್ಷ ರೂಪಾಯಿಗೆ ಸಿಗಲಿದೆ ಅಂತ ಮೋದಿ ಹೇಳಿದರು. ದೇಶದಲ್ಲಿ ಕೋವಿಶೀಲ್ಡ್ ಲಸಿಕೆ ತುರ್ತು ಬಳಕೆಗೆ ವಿಷಯ ತಜ್ಞರ ಸಮಿತಿಯ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಗಿದೆ. ಈ ಬಗ್ಗೆ ಡಿಸಿಜಿಐಗೆ ಶಿಫಾರಸು ಮಾಡುವಕ್ಕೆ ಸಮಿತಿ ನಿರ್ಧಾರ ಮಾಡಿದೆ. ಆಕ್ಸ್ಫರ್ಡ್ ವಿವಿ ಆಸ್ಟ್ರಾಜೆನಿಕಾ ಕಂಪನಿಯ ಲಸಿಕೆಯನ್ನು ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಉತ್ಪಾದಿಸುತ್ತಿದೆ. ಭಾರತೀಯ ಪ್ರಧಾನ ಔಷಧ ನಿಯಂತ್ರಣ ಇಲಾಖೆ ಒಪ್ಪಿಗೆ ನೀಡಿದ್ದರೆ ದೇಶದಲ್ಲಿ ಲಸಿಕೆ ವಿತರಣೆ ಆರಂಭವಾಗಲಿದೆ. ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆಯ ಬಳಕೆಗೆ ಒಪ್ಪಿಗೆ ಸಿಕ್ಕಿದ್ದು, ಈ ಲಸಿಕೆಯನ್ನ 2 ರಿಂದ 8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಸಂಗ್ರಹಿಸಿ ಇಡಬಹುದಾಗಿದೆ. ಅಲ್ಲದೆ ಲಸಿಕೆ ದರ ಕೂಡ ಅಗ್ಗವಾಗಿದ್ದು, 2 ಡೋಸ್ ಲಸಿಕೆಗೆ 500 ರೂಪಾಯಿ ದರ ಇರಲಿದೆ. ಹೀಗಾಗಿ ಭಾರತದ 138 ಕೋಟಿ ಜನರಿಗೆ 70,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲಸಿಕೆ ವಿತರಣೆಗೆ ಸಾಧ್ಯವಾಗಲಿದೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈಗಾಗಲೇ 4 ರಿಂದ 5 ಕೋಟಿ ಡೋಸ್ ಲಸಿಕೆ ಉತ್ಪಾದಿಸಿದ್ದು, ಲಸಿಕೆ ಉತ್ಪಾದನೆಯ 50% ಮೊದಲು ಭಾರತಕ್ಕೆ ನೀಡಲಿದೆ. ಬಹುತೇಕ ಇದೇ ತಿಂಗಳು ಭಾರತದಲ್ಲಿ ಕೊರೋನಾ ವೈರಸ್ ವಿರುದ್ಧದ ಲಸಿಕೆ ವಿತರಣೆ ಶುರುವಾಗಲಿದೆ. ಅನಾರೋಗ್ಯದಿಂದ ಬಳಲುತ್ತಿರುವ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ. ರಕ್ತದ ಒತ್ತಡದಲ್ಲಿ ಏರುಪೇರಾಗಿದ್ದು, ಇತ್ತೀಚೆಗಷ್ಟೇ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ 2 ದಿನ ದಾಖಲಾಗಿ ಚಿಕಿತ್ಸೆ ಪಡೆದಿದ್ರು. ಹೊಸ ವರ್ಷಕ್ಕೆ ಹೊಸ ಪಕ್ಷದ ಮೂಲಕ ರಾಜಕೀಯಕ್ಕೆ ಬರಬೇಕಿದ್ದ ರಜನಿ ಅನಾರೋಗ್ಯದಿಂದ ರಾಜಕೀಯ ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ಕೊರೋನಾ ಸೋಂಕು, ಲಾಕ್ಡೌನ್ ಅವಧಿ ಕೊಂಚ ತಗ್ಗಿದ ಜಿಎಸ್ಟಿ ಸಂಗ್ರಹದಲ್ಲಿ ಈಗ ಏಕಾಏಕಿ ಏರಿಕೆಯಾಗಿದೆ. 2020ರ ಡಿಸೆಂಬರ್ನಲ್ಲಿ 1.15 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹವಾಗಿದ್ದು, ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. 1,15,174 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿರುವುದು. ಜಿಎಸ್ಟಿ ಸಂಗ್ರಹದ ಬಗ್ಗೆ ವಿತ್ತ ಸಚಿವಾಲಯ ಮಾಹಿತಿ ನೀಡಿದೆ. ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಗುಣಮುಖರಾಗಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದಿದ್ದರಿಂದ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಜೆಪಿ ನಡ್ಡಾ ಗುಣಮುಖರಾಗಿದ್ದು ಡಿಸ್ಚಾರ್ಜ್ ಆಗಿದ್ದಾರೆ. ಚಿಕಿತ್ಸೆ ನೀಡಿದ ವೈದ್ಯರ ತಂಡಕ್ಕೆ ಧನ್ಯವಾದ ತಿಳಿಸಿರೋ ನಡ್ಡಾ, ಏಮ್ಸ್ ನಿರ್ದೇಶಕ ಗುಲೇರಿಯಾ ತಂಡಕ್ಕೆ ನಡ್ಡಾ ಧನ್ಯವಾದ ಹೇಳಿದ್ದಾರೆ.